ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈಗಾಗಲೇ ನಾನು DP ಅನ್ನ ತಯಾರು ಮಾಡ್ತಿದ್ದೇನೆ. ಇನ್ನು 10 ದಿನದಲ್ಲಿ DP ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೇವೆ. ಅವ್ರೇನಿದ್ರು ಪರ್ಮಿಷನ್ ಕೊಡಬೇಕಷ್ಟೇ. ಆದ್ಮೇಲೆ ನಮ್ಮ ಪರ್ಮಿಷನ್ ತೆಗೆದುಕೊಂಡು ಈಗಾಗಲೇ ಕಚೇರಿ ಕೂಡ ಪ್ರಾರಂಭ ಮಾಡಿದ್ದೇವೆ, ಭೂಮಿಯನ್ನು ಮುಗಿಸಿದ್ದೇವೆ. ಈಗಾಗಲೇ ನಾನು ಬಿಜೆಪಿ ನಾಯಕರುಗಳಿಗೆ ಕುಮಾರಸ್ವಾಮಿ ಹೇಳುತ್ತೆ, ನಾನು ಮಾತಾಡಕ್ಕೆ ಹೋಗಬೇಡಿ, ಟೀಕೆ ಮಾಡೋದು ಸುಲಭ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳ್ತೇನೆ. ಇವತ್ತು ನಾವು ಮೇಕೆದಾಟಿಗೆ ಸಂಕಲ್ಪವನ್ನು ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ, ಹೊಸ ಡಿಪಿಯನ್ನು ತೋರಿಸ್ತಾ ಇದ್ದೇವೆ. ಇವತ್ತು ನೀವು ತಮ್ಮ ಶಕ್ತಿಯನ್ನು ಪ್ರಯೋಗ ಮಾಡಿ ನಮಗೆ ಅನುಮತಿ ಕೊಡುವಂತ ಕೆಲಸ ಮಾಡಿ ಈ ಜನ ಋಣವನ್ನು ತೀರಿಸಿಕೊಳ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಸ್ವಲ್ಪ ಶಕ್ತಿ ಗಣೇಶ್ ಪ್ರಸಾದ್ ಅವರಿಗೆ ಇಲ್ಲೇನು ಮಾಡ್ತಾರೆ. ಏಕೈಕ ಯುವಕ ತಯಾರಾಗ್ತಾರೆ, ಅವನನ್ನು ಸಾಕ್ಬೇಕು, ಅವನ ಬೆಳೆಸಬೇಕು. ನಿಮ್ಗೆಲ್ಲ ಕೂಡ ಒಂದು ದೊಡ್ಡ ಆಸ್ತಿಯಾಗಿ ಮುಂದಕ್ಕೆ ಬೆಳೀತಾ ಇದೆ. ಇವತ್ತು ಈ ಜಿಲ್ಲೆಯಲ್ಲಿ ನಮ್ಮ ಗೃಹಮಂತ್ರಿ ಮಗ ಪುಟ್ಟಣ್ಣ, ನಮ್ಮ ದರ್ಶನ್ ಇರ್ಬೋದು, ಪುಟ್ಟಣ್ಣ ಶೆಟ್ಟಿ ಇರ್ಬೋದು, ಮತ್ತು ನಮ್ಮ ಏನೋ ಶಾಸಕರಾದಂತ ನಮ್ಮ ಕೃಷ್ಣಮೂರ್ತಿ ಇರ್ಬೋದು, ಎಲ್ಲ 4 ಶಾಸಕರು ಕೂಡ ಮುಖ್ಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ಈ ಭಾಗದಲ್ಲಿ ಶಬ್ದದಲ್ಲಿರ್ತಕ್ಕಂಥ ಈ ಶಿಕ್ಷಕರು ಕೂಡ ಕಡಿಮೆ ಎಲ್ಲೆಲ್ಲಿ ಯಾವ್ಯಾವ ಕರ್ತಾರ ಎಲ್ಲ ನೋಟಿಫಿಕೇಶನ್ಗಳನ್ನು ಅದೆಲ್ಲವೂ ಕೂಡ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಬಡ್ತಿಯಲ್ಲಿ ಮೀಸಲಾತಿ ಕೊಡುವಂಥ ಕೆಲಸ ಬಡ್ತಿರುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಮೀಸಲಾತಿ ಈಗ ಆಂಧ್ರ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಯಾವ ರೀತಿಯ ಮಾನದಂಡ ಇಟ್ಕೊಂಡು ಮೀಸಲಾತಿಯನ್ನು ಜಾರಿ ತಂದರೆ ಅದು ಒಂದು ಮಾದರಿಯನ್ನು ಬೇಕಾದ ಚೀಫ್ ಸೆಕ್ರೆಟರಿ ಅದರಿಂದ ನಾಳೆ ನಾವು ಚೀಫ್ ಸೆಕ್ರೆಟರಿ ಕೂಡ ಕಳೆದು ತೆಲಂಗಾಣದಲ್ಲಿ ಆಡಳಿತ ವ್ಯವಸ್ಥೆ ಬಂದಿದ್ದು ಕಾಂಗ್ರೆಸ್ ಒಳ ಮೀಸಲಾತಿಯನ್ನು ಚಂದ್ರಬಾಬು ಅವರ ಸರ್ಕಾರ ಎರಡು ಸರ್ಕಾರಗಳು ಕೂಡ ಒಳ ಮೀಸಲಾತಿ ಪರವಾಗಿ ನಿಂತು ಈಗಾಗಲೇ ಜಾರಿ ಮಾಡಿ ಅಲ್ಲಿ ಜನರು ಸಂತೋಷವಾಗಿರೋದು ವಿರೋಧಿ ಬದುಕನ್ನು ಬೆಳಕು ಮೂಡಿಸುವಂಥ ಕೆಲಸನ ಆ ರಾಜ್ಯದಲ್ಲಿ ಮಾಡಿದ್ದಾರೆ. ಇಲ್ಲಿ ನಾವು
ದೊಡ್ಡ ಸಮಸ್ಯೆನೇ ಅಲ್ಲ. ಈಗಾಗಲೇ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕಾನೂನು ಮಾಡಿದ್ದೀವಿ. 2019 ಪಾಸ್ ಆಗಿದೆ, ಚಿಕ್ಕವಾಗಿದೆ, ಕಾನೂನಿಗೆ ಎಲ್ಲವೂ ಆಗಿದೆ. ಬರೀ ಹಂಚಿಕೆ ಮಾತ್ರ ಯಾವ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಂಗೆ ಮಾಡಿದ್ದೇವೆ. ಅದರೊಳಗೆ 15 ಇದೆ. 15 ಯಾರಿಗೆ ಕಟ್ ಮಾಡಬೇಕು ಅನ್ನೋದು ನೋಡಿ ಕೊಡಿ. ನ್ಯಾಯದ ಪರವಾಗಿ ಯಾರು ಅವಕಾಶ ವಂಚಿತರಿದ್ದಾರೆ ಇದುವರೆಗೂ ಅವಕಾಶ ನೀಡಿ ಅವರು ಒಳ್ಳೆಯ ಅವರು ಇಲ್ಲದೆ ಬೇರೆ ಬೇರೆ ಮಾಡೋದಾದ್ರು ನೋಡಿ ಅವ್ರಿಗೆ ಏನಿದೆಯಲ್ಲ ನಾವು ಕೇಳ್ಕೊತಾ ಬಂದ್ವಿ. ಒಳ ಮೀಸಲಾತಿಯ ಕಾನ್ಸೆಪ್ಟು ಒಳ ಮೀಸಲಾತಿ ಬೇಕು ಅಂತೇಳಿ ಯುದ್ಧ ಮಾಡಿ ಕೇಳಿದ್ದಾರೆ. ಆ ಯುದ್ಧದ ಫಲದಿಂದ ನಮಗೆ ಸಿಕ್ಕಿದೆ. ನ್ಯಾಯಾಲಯದಲ್ಲಿ ಕೂಡ ನಮಗೆ ಅಲ್ಲಿ ನ್ಯಾಯಾಲಯದಲ್ಲಿ ಕೂಡ ನಮ್ಮ ನಂಬಿಕೆಯನ್ನು ಆಗಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.